ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ A ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಖಾಲಿಯಾಗುತ್ತಿರುವ ವಿಧಾನ ಪರಿಷತ್ ಸ್ಥಾನಕ್ಕೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಹುಲ್ಗೆಪ್ಪ ಕನಕಗಿರಿ ಅವರನ್ನ ನೇಮಿಸಬೇಕು ಎಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಸತೀಶ್ ಸ್ವಾಮಿ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹುಲ್ಗೆಪ್ಪ ಕನಕಗಿರಿ ಇವರು ಹಿಂದುಳಿದ ವರ್ಗದ ಸಮಾಜ ಸೇವಕರಾಗಿದ್ದು, ಇವರು ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವಿರತವಾಗಿ ಪಕ್ಷದ ಶಾಸಕರ, ಸಂಸದರ ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಶ್ರಮಿಸಿದ್ದು, 2013ರಿಂದ 2018ರವರೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಹಾಗೂ ಆರೋಗ್ಯ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಲ್ಲದೆ ಇವರು ವೃತ್ತಿಯಲ್ಲಿ ವಕೀಲರಾಗಿ ಜನಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಮತಕ್ಷೇತ್ರದ ಅಭ್ಯರ್ಥಿಯ ಚುನಾವಣಾ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಹುಲ್ಗೆಪ್ಪ ಕನಕಗಿರಿ ಅವರನ್ನು ಖಾಲಿ ಇರುವ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಪರಿಗಣಿಸಬೇಕೆಂದು ಮನವಿ ಮಾಡಿದರು. ಬರುವ
ವಿಧಾನ ಪರಿಷತ್ ಖಾಲಿಯಾಗಿರುವ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ಒಂದು ನಮ್ಮ ಜನಪ್ರಿಯ ಹಿಂದುಳಿದ ನಾಯಕರಾದಂಥ ಹುಲಿಗೆಪ್ಪ ಕನಗೇರಿ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಪರಿಗಣಿಸಬೇಕಂತೇಳಿ ಈ ಒಂದು ಪತ್ರಿಕಾ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಯಾಕೆ ಅಂತಂತಂದರೆ ಕಳೆದ ಹುಲಿಗೆಪ್ಪ ಕನಗೇರಿಯವರು ಹಿಂದಿನ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಚೇರ್ಮನ್ನರು ಆಗಿದ್ದರು. ಅದರ ಮುಂಚೆ ಕೇರಳದಲ್ಲಿ ಯುವ ಕಾಂಗ್ರೆಸ್ನ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಚುನಾವಣಾಧಿಕಾರಿಯಾಗಿ ಪಕ್ಷ ಜವಾಬ್ದಾರಿ ನೀಡಿತ್ತು. ಅದು ಒಂದು ಸಂಪೂರ್ಣ ಯಶಸ್ವಿಯಾಗಿ ನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರ ಚುನಾವಣೆ ಏಜೆಂಟಾಗಿಯೂ ಕೆಲಸ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಮತ್ತು ಪ್ರಚಾರ ಸಮಿತಿಯ ಈಗ ಅಧ್ಯಕ್ಷರು ಆಗಿದ್ದಾರೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ. ಹಾಗೂ ಅವರು ಒಂದು ಒಳ್ಳೆಯ ಸ್ವಭಾವ ಹಾಗೂ ಎಲ್ಲರಿಂದ ಬೆರೆತು ಒಂದು ಎಲ್ಲ ಜನಸಮೂಹದ ಕೂಡಿ ಹೋಗುವಂಥ ಸ್ವಭಾವದವರಾಗಿದ್ದಾರೆ. ಹಾಗೂ ವೃತ್ತಿಯಲ್ಲಿ ಅವರು ವಕೀಲರು ಆಗಿರುತ್ತಾರೆ. ಆದ ಕಾರಣ ಪಕ್ಷ ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೂ ಒಂದು ಅಚ್ಚುಕಟ್ಟವಾಗಿ ಒಂದು ಸುಮಾರು 20 ವರ್ಷದಿಂದ ನಿಭಾಯಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೈಕಮಾಂಡಲ್ಲಿ ಮನವಿ ಹಾಗೂ ಆಗ್ರಹಿಸ್ತೇವೆ ಏನಂತಂದ್ರೆ ಕಾರ್ಯಕರ್ತರು ಎಲ್ಲರೂ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅವರು ಮುಂದಿನ ಬರುವಂಥ ವಿಧಾನ ಪರಿಷತ್ ಚುನಾವಣೆ ಏನು ವಿಧಾನ ಪರಿಷತ್ತಲ್ಲಿ ನಾಮನಿರ್ದೇಶನದ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಪರಿಗಣಿಸಬೇಕಂತೇಳಿ ಕೇಳ್ಕೊತಾ ಇದ್ದೆವು. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಂಥ ಜನಪ್ರಿಯ ಶಾಸಕರಂಥ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಒಂದು ಏನು ಮನವಿ ಅಂತಂದ್ರೆ ಈ ಒಂದು ನಿಗಮ ಮಂಡಳಿ ಸುಮಾರು 3 ವರ್ಷ ಆಯಿತು ಸರ್ಕಾರ ಬಂದು. ಅದರ ಯಾವುದೇ ರೀತಿಯಾಗಿ ಒಂದು ನಿಗಮ ಮಂಡಳಿ ಸದಸ್ಯರ ಕಾರ್ಯಕರ್ತರಿಗೆ ನೇಮಕ ಮಾಡಿರೋದಿಲ್ಲ. ಅದಕ್ಕೆ ಇನ್ನೊಂದು ಇರೋದೇ 2 ವರ್ಷ ಇದೆ. ಮತ್ತು ಮುಂದೆ ಬರೋಂಥ ಚುನಾವಣೆಯಲ್ಲಿ ಕಾರ್ಯಕರ್ತರು ತಯಾರಾಗಬೇಕು ಮತ್ತು ಹುರಿದುಂಬಿಸಬೇಕು ಅಂತಂತಂದ್ರೆ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ನಿಗಮ ಮಂಡಳಿ ಸದಸ್ಯರೇ ಆಗಿ ನೇಮಕ ಮಾಡಬೇಕು. ಯಾಕಂದ್ರೆ ಹಿಂದಿನ ಸರ್ಕಾರ ಬಂದಾಗೂ ಅಷ್ಟು ಕರೆಕ್ಟಾಗಿ ಆಗಿಲ್ಲ. ಬಟ್ ಅದೇ ತಪ್ಪಾಗ್ತಾ ಇದೆ. ಈ ಸಲ ನಾವು ಏನು ದಕ್ಷಿಣ ಮತಕ್ಷೇತ್ರದಿಂದ ಏನು MLA ಆರಿಸಿ ಬಂದರೆ ಅವ್ರಿಗೆ ಭಾಳ ನಾವು ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಆರಿಸಿ ತಂದಿದ್ದೆವು ಹಗಲಿದ ರಾತ್ರಿ. ಅದಕ್ಕಾಗಿ ಕಾರ್ಯಕರ್ತರಿಗೆ ಯಾರಿಗೇ ಮಾಡಲಿ ಒಂದು ನಿಗಮ ಮಂಡಳಿದ ಏನು ಸ್ಥಾನ ಕೊಟ್ಟಿರತ್ತಂದ್ರೆ ಒಂದು ಕಾರ್ಯಕರ್ತರಿಗೆ ಯುವಕರಿಗೆ ಒಂದು ಹುರಿದುಂಬಿಸ್ಲಿಕ್ಕೆ ಮತ್ತು ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಲಿಕ್ಕೂ ಒಂದು ಅನುಕೂಲ ಆಗ್ತದೆ ಅಂತೇಳಿ ಈ ಒಂದು ಪತ್ರಿಕಾ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಹುಲಿಗೆಪ್ಪ ಕನಗೇರಿ ಅವರು ತುಂಬ ವರ್ಷದಿಂದ ಒಂದು ನಿಷ್ಠಾವಂತ ಕಾರ್ಯಕರ್ತರು ಮಾಡ್ಯಾರ. ಅದಕ್ಕೆ ಅವ್ರಿಗೆ ಏನಾದರೂ ಒಂದು ವಿಧಾನ ಪರಿಷತ್ ಸದಸ್ಯರ ನಾಮನಿರ್ದೇಶನ ಮಾಡಿದ್ರೆ ಒಂದು ಯುವಕರಲ್ಲಿ ಒಂದು ಹುಮ್ಮಸ್ ಬರ್ತದೆ. ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿದ್ದೆ ಅವರ ಮೇಲೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವ ಮೂಲಕ ಅಧಿಕಾರ ದುರುಪಯೋಗಪಡಿಸಿಕೊಂಡ 16 ಜನ ಜೀವಿಸುವ ಮೂಲಭೂತ ಹಕ್ಕನ್ನು ಕಿತ್ತುಕೊಂಡಿರುವ ಜೇವರ್ಗಿ ಪುರಸಭೆ ಎಲ್ಲ ಅಧಿಕಾರಿಗಳನ್ನು ವಜಾ ಮಾಡಿ ಅವರ ವಿರುದ್ಧ ಜಿಲ್ಲಾಡಳಿತ ಸ್ವಯಂ ಪ್ರೇರಣೆಯಿಂದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸಬೇಕು ಎಂದು ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರು ತಮ್ಮ ನ್ಯಾಯಕ್ಕಾಗಿ ಧರಣಿ ಆರಂಭಿಸಿದ ನಂತರ ಪುರಸಭೆ ಮುಖ್ಯಾಧಿಕಾರಿಯು ತಪ್ಪಿತಸ್ಥ ಅಧಿಕಾರಿಗಳ ಬೆನ್ನಿಗೆ ನಿಂತು ಅನ್ಯಾಯಕ್ಕೆ ಒಳಗಾಗಿ ಬದುಕದೆ ದುಸ್ಥಿರವಾಗಿರುವಂತಹ ಬಡ ಪೌರ ಕಾರ್ಮಿಕರ ವಿರುದ್ಧ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆ ಮೂಲಕ ಅನ್ಯಾಯಕ್ಕೆ ಒಳಗಾಗಿರುವ ಪೌರ ಕಾರ್ಮಿಕರ ವಿರುದ್ಧ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ದಲಿತರಿಗೆ ಜೀತಕ್ಕೆ ದುಡಿಸಿಕೊಂಡಂತೆ ವರ್ಷಾನುಗಂಟಲೆ ದುಡಿಸಿಕೊಂಡು ಜೇವರ್ಗಿ ಪುರಸಭೆ ಅಧಿಕಾರಿಗಳು ಕೆಲಸ ಮಾಡಿಸಿಕೊಂಡು ಬೀದಿಗೆ ಬರುವಂತೆ ಅನ್ಯಾಯ ಎಸಗಿದ್ದಲ್ಲದೆ ಸಾರ್ವಜನಿಕರ ಹಣದಲ್ಲಿಯೇ ಅವರು ವಿರುದ್ಧ ದಾವೆ ಹೂಡುವ ಮೂಲಕ ಅಧಿಕಾರ ದುರ್ಬಳಕೆ ಪರಮಾವಧಿ ತಲುಪಿದ್ದಾರೆ. ಅಧಿಕಾರಿಗಳ ಈ ಅತಿರೇಕದ ವರ್ತನೆಗೆ ಕಡಿವಾಣ ಹಾಕಬೇಕಿದ್ದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಅಧಿಕಾರಿಗಳ ತಾಳಕ್ಕೆ ತಕ್ಕಂತೆ ವರ್ತಿಸುತ್ತಾ ತಾನು ಅತ್ಯಂತ ಅಸಮರ್ಥ ಶಾಸಕ ಎಂದು ತೋರಿಸಿಕೊಟ್ಟಿದ್ದಾರೆ. ಇಂದಿಗೆ ಧರಣಿ ಸತ್ಯಾಗ್ರಹ ಆರಂಭವಾಗಿ 39 ದಿನಗಳಾಗಿವೆ. ಕಳೆದ 39 ದಿನಗಳಿಂದ ಪೌರ ಕಾರ್ಮಿಕರು ತಡೆದುಕೊಳ್ಳಲಾಗದ ಬಿಸಿಲಿನಲ್ಲಿಯೇ ಮಧ್ಯೆ ಸುರಿದು
ಸುರಿದ ಅಕಾಲಿಕ ಮಳೆಯಲ್ಲಿ ಜೇವರ್ಗಿಯಲ್ಲಿ ಇತ್ತೀಚೆಗೆ ಬೀಸಿದ ಬಿರುಗಾಳಿಯಲ್ಲಿ ಅಬ್ಬರಿಸಿದ ಸಿಡಿಲಿನ ಮಧ್ಯೆ ತಮ್ಮ ಜೀವನವನ್ನ ಪಣಕ್ಕಿಟ್ಟು ಹೋರಾಟ ನಡೆಸುತ್ತಿದ್ದಾರೆ ಎಂದರು. ವೇತನ ಕೊಡಬೇಕು ಅಂತೇಳಿ ಮಾನ್ಯ ಉಪಕಾರ್ಮಿಕ ಆಯುಕ್ತರು ಪ್ರಾದೇಶಿಕ ಕಚೇರಿ ಕಲಬುರಗಿ ಅವರಿಗೆ ಅಂದರೆ ಕನಿಷ್ಠ ವೇತನ ಇದು ಕೊಡಿಸ್ತಕ್ಕಂಥ ಪ್ರಾಧಿಕಾರ ಇದೆ, ಆ ಪ್ರಾಧಿಕಾರಿಗೆ ಕ್ಲೇಮ್ ಅರ್ಜಿ ಸಲ್ಲಿಸಿದಾಗ ನಿರಂತರವಾಗಿ 10 ತಿಂಗಳ ಕಾಲ ಅದು ಸುದೀರ್ಘವಾಗಿರ್ತಕ್ಕಂಥ ವಿಚಾರಣೆ ನಡೆದು ಎಲ್ಲ ಆಯಾಮದೊಳಗೆ ಅದನ್ನೆಲ್ಲ ವಿಚಾರಣೆ ಮಾಡಿ ಮಾನ್ಯ ಕಾರ್ಮಿಕ ನ್ಯಾಯಾಲಯ ನಮಗೆ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದೆ. ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ 64,80,000 ರೂಪಾಯಿನ ಇವರಿಗೆ ಬಾಕಿ ವೇತನ ಕೊಡಬೇಕು ಅಂತಕ್ಕಂಥ ಆದೇಶ ಕೊಟ್ಟಿದೆ. ಆದೇಶ ಕೊಟ್ಟು 30 ದಿವಸದೊಳಗೆ ಇವರಿಗೆ ವೇತನ ಕೊಡಬೇಕು ಅಂತ ಆದೇಶ ಕೊಟ್ಟರು ಕೂಡ ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪುರಸಭೆಯ ಮುಖ್ಯಾಧಿಕಾರಿಗಳು ಪಾಲಿಸಿಲ್ಲ. ಅದನ್ನು ಮತ್ತೆ ನಾವು ಪ್ರಶ್ನೆ ಮಾಡಿದಾಗ ಮಾನ್ಯ ಉಪಕಾರ್ಮಿಕ ಆಯುಕ್ತರು ಜಿಲ್ಲಾಧಿಕಾರಿಗಳಿಗೆ ಇವರ ವೇತನವನ್ನು ಬಾಕಿ ಯಾವ ರೀತಿ ಇದೆ, ಕಂದಾಯ ಬಾಕಿ ಯಾವ ರೀತಿ ಇದೆ ಅದರ ಪ್ರಕಾರ ರಿಕವರಿ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಿರ್ದೇಶನವನ್ನು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇವರ ವೇತನವನ್ನು ಬಾಕಿ ವಸೂಲಿ ಮಾಡ್ದಂಗೆ ಅದರ ಕಂದಾಯ ರೆವಿನ್ಯೂ ಆ್ಯಕ್ಟ್ 190 ಪ್ರಕಾರ ಯಾವ ರೀತಿ ಬಾಕಿ ವಸೂಲಿ ಮಾಡ್ತಾರೆ ಆ ರೀತಿ ವಸೂಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದಾರೆ. ನಿರ್ದೇಶನ ಕೊಟ್ಟರೂ ಕೂಡ ಕಳೆದ 5 ತಿಂಗಳಿಂದ ಮಾನ್ಯ ಜೇವರ್ಗಿಯ ತಹಸೀಲ್ದಾರರು ಯಾವುದೇ ಒಂದು ಮೇಲಾಧಿಕಾರಿಗಳ ನಿರ್ದೇಶನ, ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ಮಾನ್ಯ ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತೇನೆ ಅವರು ನ್ಯಾಯಾಂಗದ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ತಮ್ಮ ಮೂಲಕ ಇಡೀ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಇದನ್ನು ಸರಿಪಡಿಸ್ರಿ ಅಂತೇಳಿ ನಾವು ಮಾರ್ಚ್ 13ನೇ ತಾರೀಕಿಂದ ಜೇವರ್ಗಿ ತಹಸೀಲ್ ಆಫೀಸ್ ಎದುರುಗಡೆ ಕೂತ್ಕೊಂಡ್ರೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕುಳಿತು 10 ದಿವಸ ಆದಮೇಲೆ ಈ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಅಧಿಕಾರ ದುರುಪಯೋಗದ ಅತ್ಯಂತ ಪರಮಾವಧಿಗೆ ಹೋಗಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಕಾರ್ಮಿಕರ ವಿರುದ್ಧ ಪೊಲೀಸ್ ಸ್ಟೇಷನ್ ಒಳಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತಾರೆ. ಇವರು ಏನು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಂತ ಹೇಳಿ ಅವರು ಕ್ರಿಮಿನಲ್ ಮೊಕದ್ದಮೆ ಹಾಕ್ತಾರೆ. ಇದೆಲ್ಲ ನ್ಯಾಯಾಲಯದಲ್ಲಿ ಹೇಳಿದೆ. ನ್ಯಾಯಾಲಯದಲ್ಲಿ ಅದನ್ನೆಲ್ಲ ನೋಡಿ ನೀವು ಹೇಳಿರ್ತಕ್ಕಂಥದ್ದು ಸುಳ್ಳಿದೆ, ಇವರು ಕೆಲಸ ಮಾಡಿರ್ತಕ್ಕಂಥ ಸತ್ಯ ಇದೆ ಅಂಥೇಳಿ ಆದೇಶ ಮಾಡಿದ್ದಾರೆ. ಒಂದು ನ್ಯಾಯಾಲಯದ ಆದೇಶದ ವಿರುದ್ಧ ಇವರು ಮೇಲಿನ ನ್ಯಾಯಾಲಯ ಆದೇಶ ಕೊಡಬೇಕೇ ವಿನ ಇವರು ತಮ್ಮದೇ ಸ್ವಯಂ ಸ್ಫೂರ್ತಿಯಿಂದ ದೂರು ದಾಖಲಿಸ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಈಗಾಗಲೇ ಇದೆಲ್ಲ ಅವ್ರು ಹೇಳಿದರು, ಕೋರ್ಟಲ್ಲಿ ಹೇಳಿದರು. ಮಾನ್ಯ ವೇತನ ಪ್ರಾಧಿಕಾರಿ ಎದುರುಗಡೆ ವಿಚಾರಣೆ ನಡೆದಾಗ ಇವೆಲ್ಲ ವಿಷಯಗಳನ್ನು ಹೇಳಿದ್ದಾರೆ. ಅದು ರಿಜೆಕ್ಟ್ ಮಾಡಿ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ. ಆದರೂ ಕೂಡ ಮತ್ತೆ ಅದನ್ನೇ ಇವರು ಹೇಳಿರ್ತಕ್ಕಂಥದ್ದು ಒಂದು ಸುಳ್ಳು, ನ್ಯಾಯಾಲಯದಲ್ಲಿ ಅದು ಸುಳ್ಳು ಅಂತ ಆಗಿದ್ದರೂ ಕೂಡ ಸಾಬೀತಾಗಿದ್ದರೂ ಕೂಡ ಮತ್ತೆ ಅದನ್ನೇ ಇಟ್ಕೊಂಡು ಇವರು ಕ್ರಿಮಿನಲ್ ಮೊಕದ್ದಮೆ ಆಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಮಾನ್ಯ ಜೇವರ್ಗಿ ಶಾಸಕರು ಇದ್ರ ಹಿಂದೆ ಇದ್ದಾರಾ ಅಂತಕ್ಕಂಥ ಗುಮಾನಿ ನಮಗೆ ಕಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ದೊಡ್ಡ ಅಪರಾಧ ನಡೆದರೂ ಕೂಡ ಶಾಸಕರು ಹೇಳ್ದೇ ಒತ್ತಡ ಬೀಳದೇ ಯಾವುದೇ ಒಂದು FIR ದಾಖಲೆ ಮಾಡದೇ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಒಳಗೆ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು 16 ವರ್ಷ ದುಡಿಸ್ಕೊಂಡಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳು ಇವರಿಗೆ ಅನ್ಯಾಯ ಮಾಡಿ ಇವ್ರ ದಾಖಲೆ ಸರಿಯಾಗಿ ಮೇಂಟೈನ್ ಮಾಡ್ದೇ ಇವ್ರ ಸಂಬಳ ಕೊಡ್ದೇ ಇವರಿಗೆ ಬೀದಿ ಮೇಲೆ ಬಿಟ್ಟು ಇವ್ರ ಜೀವಸಾಕನ್ನು ಕಸಿದುಕೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂಥವ್ರು ಅಥವಾ ಇವರು ಬಿಜೆಪಿ ಪಕ್ಷದವರು ಮಾದಿಗ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಸಭೆಗಳನ್ನು ಪಕ್ಷದ ವೇದಿಕೆಗಳನ್ನಾಗಿ ಮಾಡಿಕೊಂಡು ಪ್ರಚಾರ ಮಾಡಿ ಪ್ರಚೋದಿಸುತ್ತಿರುವುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಲವಾಗಿ ಖಂಡಿಸುತ್ತೇವೆ ಎಂದು ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಲಿಂಗರಾಜ ತಾರ್ಫೆ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾದಿಗರಿಗೆ ಅನ್ಯಾಯವಾಗಿದೆ ಎಂದು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗದ ಸಂಸದರು ಆಗಿರುವ ಗೋವಿಂದ ಕಾರಜೋಳ ಅವರ ಸುಳ್ಳು ಹೇಳಿಕೆ ನೀಡಿರುವುದು ಹಾಗೂ ಮಾದಿಗ ಸಮಾಜದ ಮುಖಂಡರಿಗೆ ಹಾಗೂ ತಮ್ಮ ಬಿಜೆಪಿ ಪಕ್ಷದ ಸಮಾಜದ ಮುಖಂಡರಿಗೆ ಹೋರಾಟಕ್ಕೆ ಸಿದ್ಧರಾಗಿ ಎಂದು ಹೇಳಿ ದಾರಿ ತಪ್ಪಿಸುತ್ತಿದ್ದಕ್ಕೆ ಪ್ರಯತ್ನಿಸುತ್ತಿರುವ ಬಿಜೆಪಿ ಪಕ್ಷದವರು ಮಾದಿಗ ಸಮಾಜದ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿ ಆ ಸಭೆಗಳನ್ನು ಪಕ್ಷದ ವೇದಿಕೆಗಳನ್ನಾಗಿ ಮಾಡಿಕೊಂಡು ಪ್ರಚಾರ ಮಾಡಿ ಪ್ರಚೋದಿಸುತ್ತಿರುವುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಲವಾಗಿ ಖಂಡಿಸುತ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದವರು ಸಹ ಸರ್ಕಾರ ಮಾದಿಗ
ಮಾದಿಗರ ಸಮಾಜಕ್ಕೆ ಮೀಸಲಾತಿಯಲ್ಲಿ ಯಾವ ರೀತಿ ನ್ಯಾಯ ಒದಗಿಸಿಕೊಟ್ಟಿದೆ ಎಂಬುದಕ್ಕೆ ಮನೆ ಮನೆಗೆ ಹೋಗಿ ತಿಳಿಸುತ್ತೇವೆ. ನಾವು ಸಹ ಅಭಿನಂದನಾ ಸಮಾರಂಭಗಳು ಏರ್ಪಡಿಸುತ್ತೇವೆ. ನೋಡೋಣ. ಸಮಾಜದವರಿಗೆ ಸತ್ಯತೆ ತಿಳಿದುಕೊಂಡು ಉತ್ತರ ನೀಡಲಿ. ಚುನಾವಣೆಗೋಸ್ಕರ ಮಾಡುತ್ತಿರುವ ತಮ್ಮ ಪಕ್ಷದ ಹಾಗೂ ಈ ಅಪಪ್ರಚಾರವು ಚುನಾವಣೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಸಮಾಜಕ್ಕೆ ಏನಾದರೂ ಉಪಕಾರ ಮಾಡಿದ್ರೆ ಅದನ್ನ ತಿಳಿಸಿ ಪ್ರಚಾರ ಪಡೆದುಕೊಳ್ಳಲಿ ಎಂದು ಹೇಳಿದರು. ಒಂದು ಒಳ ಮೀಸಲಾತಿಯ ಅಂಗವಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತೇಳಂದರೆ, ದಿನಾಂಕ 17ರಂದು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರು ಒಂದು 119ನೆಯ ಡಾಕ್ಟರ್ ಬಾಬು ಜಗಜೀವನರವರ ಜಯಂತ್ಯೋತ್ಸವದ ಸಮಾರಂಭದಲ್ಲಿ ಸಮಾಜದ ಸಾರ್ವಜನಿಕ ಬಹಿರಂಗ ಸಭೆಯಲ್ಲಿ ಮಾತನಾಡುತ್ತಾ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಅಲ್ಲಿ ಒಳ ಮೀಸಲಾತಿಯ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ಒಳ ಮೀಸಲಾತಿಯಲ್ಲಿ 15ಕ್ಕಿಂತಲೂ ಹೆಚ್ಚು ಉದ್ಯೋಗಗಳಿದ್ದಾಗ ಮಾತ್ರ ಈ ಒಳ ಮೀಸಲಾತಿ ಅನ್ವಯ ಆಗ್ತದ. ಅದರ ಜೊತೆಗೆ ನಮ್ಮ ಮಾದಿಗ ಸಮಾಜಕ್ಕೆ ಈ ಒಳ ಮೀಸಲಾತಿಯಲ್ಲಿ 6% ಪಾಲನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತಕ್ಕಂಥ ಆಪಾದನೆಯನ್ನು ಆ ಸಭೆಯಲ್ಲಿ ಮಾಡಿದರು. ಅದರ ನಂತರ ನಾವು ಕೂಡ ಹೇಳಿಕೆ ಕೊಟ್ಟಿವಿ, ಏನು 3 ಉದ್ಯೋಗಕ್ಕಿಂತಕ್ಕಿಲ್ಲ ಕಮ್ಮಿ ಉದ್ಯೋಗ ಇದ್ದಾಗ ಮಾತ್ರ ಸಾಮಾನ್ಯ ಆಗ್ತದೆ, ಅದರ ನಂತರ ಮೀಸಲಾತಿ ಅನ್ವಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಆದರೆ ಅದು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜವಾಗಲೂ ಕೂಡ ತಪ್ಪು ಅಂತಕ್ಕಂಥದ್ದನ್ನು ಹೇಳೋದನ್ನು ಬಿಟ್ಟು ಅವರು ಆ ವಿಷಯವನ್ನು ಪಕ್ಷದ ಮುಖಂಡರಿಗೆ ಸೂಚನೆ ಕೊಡುವ ಮುಖಾಂತರ, ಕೆಲವೊಂದು ಸಮಾಜದ ಮುಖಂಡರಿಗೆ ಸೂಚನೆ ಕೊಡುವ ಮುಖಾಂತರ ಈ ಹೇಳಿಕೆ ತಪ್ಪು, ಇದು ನಿಜವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಅನ್ಯಾಯ ಮಾಡಿದೆ ಮಾದಿಗರಿಗೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು, ಮುಂದೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದು ಎಷ್ಟು ಸರಿ? ಯಾಕಂತೇಳಂದರೆ ನಾವು ಸರ್ಕಾರದ ಆದೇಶ ಬಿಟ್ಕೊಂಡು ಆದೇಶದ ಪ್ರತಿ ತಂದು ನಾವು ಪತ್ರಿಕಾ ಮಾಧ್ಯಮದವರ ಮುಖಾಂತರ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ದೀವಿ. ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ದಾರಿ ತಪ್ಪಿದ್ದೇ ಆದಲ್ಲಿ, ಏನು 6% ಕೊಡಬೇಕಾಗಿತ್ತ ಕೊಟ್ಟಿಲ್ಲ ಅಂತಕ್ಕಂಥ ದಾಖಲೆ ಇದ್ರೆ, ಅಥವಾ 3ಕ್ಕಿಂತಲೂ ಕಡಿಮೆಲ್ಲ 15ಕ್ಕಿಂತಲೂ ಹೆಚ್ಚಿಗೆ ಉದ್ಯೋಗಗಳಿದ್ದಾಗ ಮಾತ್ರ ಇದು ಮೀಸಲಾತಿ ಅನ್ವಯ ಆಗ್ತದಂತಕ್ಕಂಥ ತಮ್ಮ ವಾದ ನಿಜವಾಗಿಯೇ ಇದ್ದಲ್ಲಿ ತಾವುಗಳೆಲ್ಲರೂ ಕೂಡ ಸರ್ಕಾರದ ಒಂದು ಪ್ರತಿಯನ್ನು ತೆಗೆದುಕೊಂಡು ದಾಖಲೆ ತೆಗೆದುಕೊಂಡು ಪತ್ರಿಕಾಗೋಷ್ಠಿ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಈಗಾಗಲೇ ಹೇಳಿರುವ ಹಾಗೆ ಏನು ಅಂತೇಳಂತಂದ್ರೆ ಸರ್ಕಾರದ ಆದೇಶ ಏನು ಅಂತೇಳಂತಂದ್ರೆ ತಾವು ನೋಡಿರ್ಬೋದು, ಸೀರಿಯಲ್ ನಂಬರ್ 3ರಲ್ಲಿ ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಜಾತಿ ಬಿಂದುಗಳು ಲಭ್ಯವಾಗುತ್ತಿದ್ದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಉದ್ಯೋಗಗಳನ್ನು ಎಲ್ಲ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡುವುದು ಅಂತಕ್ಕಂಥ ಆದೇಶ ಇದೆ. ಆದ್ರೆ ಇದು ಬಿಂದುಗಳು ಅಂತಕ್ಕಂಥ ಗೊಂದಲ ಇತ್ತು, ನಾನು ಕೂಡ ಒಪ್ತೀನಿ, ಇಲ್ಲ ಅಂತಿಲ್ಲ. ಸರ್ಕಾರದ ಒಂದು ಗೊಂದಲ ಇತ್ತು. ಈ ಒಂದು ಆದೇಶ ಮಾಡಿರ್ತಕ್ಕಂಥದ್ದು 8/5/2026 ಇದು ಗೊಂದಲ ಇತ್ತು, ಸರಿ, ಓಕೆ. ತದನಂತರ 18/5/2026 ಮತ್ತೊಂದು ಆದೇಶ ಆಗ್ತದೆ. ಏನು ಅಪ್ಪ ಅಂತೇಳಿದ್ರೆ ಸರ್ಕಾರದ ಆದೇಶ ತಿದ್ದುಪಡಿ, ಸರ್ಕಾರದ ಆದೇಶ ಸಂಖ್ಯೆ ಈ 2 ಸರ್ಕಾರ 2026 ದಿನಾಂಕ 13/5/2026 ಆದೇಶದ ಭಾಗದ ಕ್ರಮ ಸಂಖ್ಯೆ 3ರಲ್ಲಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3ಕ್ಕಿಂತ ಹೆಚ್ಚು ಉದ್ಯೋಗಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರುವುದರಿಂದ
ಎಂಬ ಪದಗಳ ಬದಲಾಗಿ ನೇಮಕಾತಿ ಅಧಿಸೂಚನೆಯಲ್ಲಿ ಪರಿಶಿಷ್ಟ ಜಾತಿಗೆ 3 ಅಥವಾ 3ಕ್ಕಿಂತ ಹೆಚ್ಚು ಉದ್ಯೋಗಗಳು ಲಭ್ಯವಾದಲ್ಲಿ ಒಳ ಮೀಸಲಾತಿ ಅನ್ವಯಿಸಬೇಕಾಗಿರುವುದರಿಂದ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಅಂತೇಳಿ ಒಂದು ಆದೇಶ ಮಾಡಿ. ಇದು ಸರ್ಕಾರದ ಆದೇಶ. 3 ಉದ್ಯೋಗಕ್ಕಿಂತಲೂ ಕಡಿಮೆ ಇದ್ದಾಗ ಅದು ಸಾಮಾನ್ಯವಾಗಿ ಪರಿವರ್ತನೆ ಆಗ್ತದೆ. 3ರ ನಂತರ ಅದು ಮೀಸಲಾತಿ ಅನ್ವಯ ಆಗ್ತದಂತಕ್ಕಂಥದ್ದು. ಮೇ 24ರಂದು ಸುಗಮ ಸಂಗೀತೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಶ್ರೀ ಕಲ್ಮೇಶ್ವರ ಸಂಗೀತ ಸಾಂಸ್ಕೃತಿಕ ಸಂಘದ ಕಲಬುರಗಿ ಅಧ್ಯಕ್ಷರಾದ ಅಂಬರೀಶ್ ಹುಗಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಕಲ್ಮೇಶ್ವರ ಸಂಗೀತ ಸಾಂಸ್ಕೃತಿಕ ಸಂಘ ಕಲಬುರಗಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಹಾಗೂ ಇವರ ಸಹಯೋಗದಲ್ಲಿ ಸುಗಮ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಮೇ 24ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಮರಾಠಿ ಸಾಹಿತ್ಯ ಮಂಡಳದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮರೇಂದ್ರ ಶಿವಾಚಾರ್ಯರು, ಪರಮ ಪೂಜ್ಯ ಶ್ರೀ ಚಿದಾನಂದ ದೇವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು. ಸುಗಮ ಸಂಗೀತೋತ್ಸವ ಸಾಂಸ್ಕೃತಿಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಿಂದ ಪರಮ ಪೂಜ್ಯರಾಗಿರ್ತಕ್ಕಂಥವರು ಶ್ರೀ ಶಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ರಾಜಗುರು ಸಂಸ್ಥಾನ ಹಿರೇಮಠ ಅಫ್ಜಲ್ಪುರ ಪೂಜ್ಯರ ಈ ಒಂದು ಪೂಜ್ಯರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವಂಥವರಿದ್ದಾರೆ. ಈ ಕಾರ್ಯಕ್ರಮದ ಸಮ್ಮುಖವನ್ನು ಪರಮ ಪೂಜ್ಯರಾದ ಶ್ರೀ ಚಿದಾನಂದ ದೇವರು, ಬೂದಿ ಬಸವೇಶ್ವರ ಸಂಸ್ಥಾನ ಹಿರೇಮಠ ಮಿಣಜಿಗೆ ಪೂಜ್ಯರು ಸಮ್ಮುಖವನ್ನು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಸುಗಮ ಸಂಗೀತೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ನಿತಿನ್ ವಿ ಗುತ್ತೇದಾರ್, ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಕಲಬುರಗಿ, ಇವರ ಅಧ್ಯಕ್ಷತೆಯೊಳಗೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಜರುಗ್ತಾ ಇದೆ. ಇನ್ನೂ ಅನೇಕ ಅತಿಥಿ ಗಣ್ಯರು ಕೂಡ ಕಾರ್ಯಕ್ರಮದೊಳಗೆ ಭಾಗವಹಿಸುವಂಥವರಿದ್ದಾರೆ. ಎಲ್ಲರ ಹೆಸರು ಹೇಳಂದ್ರಪ್ಪ? ಇಲ್ಲ, ನಮ್ಮ ಹೆಸರು ನಾಗಲಿಂಗಯ್ಯ ಸ್ಥಾವರಮಠ ಅಂತ ಹೇಳಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀ ಬಸವರಾಜ್ ಹುಗಾರ್, ವಲಯ ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ವಿಭಾಗ, ಇವರು ವಹಿಸಿಕೊಳ್ಳುವಂಥವರಿದ್ದಾರೆ. ಹಾಗೂ ಶ್ರೀಮತಿ ಜಗದೀಶ್ವರಿ ಎ ನಾಶಿ, ಉಪನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ, ಇವರು ಕೂಡ ಬರುವಂಥವರಿದ್ದಾರೆ. ಅತಿಥಿ ಸ್ಥಾನವನ್ನು ಶ್ರೀ ಶಂಕರ್ ಮ್ಯಾಕೇರಿ, ಗುತ್ತಿಗೆದಾರರು ಹಾಗೂ ಸಮಾಜ ಸೇವಕರು ಅಫಜಲ್ಪುರ್, ಹಾಗೂ ಶ್ರೀ ಮಹಂತೇಶ್ ಪಾಟೀಲ್, ಮಾಜಿ ಸದಸ್ಯರು, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಹಾಗೂ ಶ್ರೀ ರಾಘವೇಂದ್ರ ಕುಲಕರ್ಣಿ ಕೋಗ್ನೂರ್, ಮಾಜಿ ಸಿಂಡಿಕೇಟ್ ಸದಸ್ಯರು, ಹಾಗೂ ಶ್ರೀ ಸೂರ್ಯಕಾಂತ್ ಪುಲಾರಿ, ಮಾಜಿ ರಾಜ್ಯಾಧ್ಯಕ್ಷರು, ಹುಗಾರ್ ಸಮಾಜ ಕಲಬುರಗಿ, ಹಾಗೂ ಶ್ರೀ ಬಸವರಾಜ್ ಹುಗಾರ್ ಮೇಳ್ಕುಂದ, ಜಿಲ್ಲಾ ಉಪಾಧ್ಯಕ್ಷರು, ಹುಗಾರ್ ಸಮಾಜ ಕಲಬುರಗಿಯವರು ಕೂಡ ಬರುವಂಥವರಿದ್ದಾರೆ. ಹಾಗೂ ಶ್ರೀ ಬಸವರಾಜ್ ಎಚ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ರಾಯಚೂರು, ಹಾಗೂ ಶ್ರೀ ಲಕ್ಷ್ಮೀಪುತ್ರ ಜಮಾದಾರ್, PWD ಪ್ರಥಮ ದರ್ಜೆ ಗುತ್ತಿಗೆದಾರರು ಕಲಬುರಗಿ, ಹಾಗೂ ಶ್ರೀ ದೇವೇಂದ್ರ ದೇಸಾಯಿ ಕಲ್ಲೂರ್, ಅಧ್ಯಕ್ಷರು, ವಿಶ್ವಕರ್ಮ ಹೋರಾಟ ಸಮಿತಿ ಹಾಗೂ ಜೈ ಕನ್ನಡ ಜಾಗೃತಿ ವೇದಿಕೆ ಕಲಬುರಗಿಯವರು ಕೂಡ ಬರುವಂಥವರಿದ್ದಾರೆ. ಹಾಗೂ ಶ್ರೀ ಶಾಂತಪ್ಪ ಪಾಟೀಲ್ ಕಣದಾಳ್ ಮಿಣಿಜ್ಗಿಯವರು, ಹಾಗೂ ಶ್ರೀ ವಿಜಯ್ ಕುಮಾರ್ ಶರಣಪ್ಪ ಅಳಗೋದಿ ದೇಸಾಯಿ ಕಲ್ಲೂರು, ಇವರು ಕೂಡ ಬರುವಂಥವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದ ಸಭೆ ನಿರೂಪಣೆಯನ್ನು ಶ್ರೀ ನಾಗಲಿಂಗಯ್ಯ ಶಾಸ್ತ್ರಿಗಳು ಸುಂಟೂರವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ಸುಗಮ ಸಂಗೀತೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ನಿಜವಾಗ್ಲೂ ನಮ್ಮ ಕಲಬುರಗಿ ಭಾಗದೊಳಗೆ ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಮಾಡುವಂಥದ್ದು ಬಹಳಷ್ಟು ಕಡಿಮೆ. ಆದರೆ ವಿಶೇಷವಾಗಿ ಶ್ರೀ ಕಲ್ಮೇಶ್ವರ ಸಂಗೀತ ಸಾಂಸ್ಕೃತಿಕ ಸಂಘದ ಈ ಒಂದು ಅಧ್ಯಕ್ಷರಾಗಿರುವಂತಹ ಶ್ರೀ ಅಂಬರೀಶ್ ಹುಗಾರ್ ದೇಸಾಯಿ ಕಲ್ಲೂರವರು, ಹಾಗೂ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಸುರೇಖಾ ಅಂಬರೀಶ್ ಹುಗಾರ್ ದೇಸಾಯಿ ಕಲ್ಲೂರು. ರಟ್ಗಲ್ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸೇರಿದ ಟ್ರ್ಯಾಕ್ಟರ್ ಅನ್ನು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ ಆರೋಪದ ಮೇಲೆ ರಟ್ಗಲ್ ಗ್ರಾಮ ಪಂಚಾಯಿತಿ PDO ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಹಾಗೂ ಗ್ರಾಮಸ್ಥರು ತಾಲೂಕಾ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಇದೇ ವೇಳೆಯಲ್ಲಿ ಸಂಘದ ಅಧ್ಯಕ್ಷ ರೇವಣಸಿದ್ದಬಡ ಮಾತನಾಡಿ, ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಸೇವೆ ಮಾಡಲು ನೀಡಿದ ಟ್ರ್ಯಾಕ್ಟರ್ ಅನ್ನು ಪಂಚಾಯಿತಿ ಆವರಣದಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಯಾವುದೇ ಟೆಂಡರ್ ಅಥವಾ ಸಾರ್ವಜನಿಕ ಮಾಹಿತಿ ನೀಡದೆ PDO ಟ್ರ್ಯಾಕ್ಟರ್
ಟ್ರ್ಯಾಕ್ಟರ್ ಹಾಗೂ ಹಳೆ ಯಂತ್ರಗಳನ್ನ ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಸಂಘದ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣವಾಗಿದ್ದು ರೈತರಿಗೆ ರಸಗೊಬ್ಬರ ವಿತರಣೆ ಹಾಗೂ ತೊಗರಿ ತೂಕದ ಕಾರ್ಯಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ದೂರಿದರು. ತಕ್ಷಣ ಸಮಸ್ಯೆ ಬಗೆಹರಿಸದೆ ಹೋದರೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ಅವರು ನಂತರ ತಾಲೂಕು ಪಂಚಾಯತ್ ಇಒ ಡಾಕ್ಟರ್ ಬಸಲಿಂಗಪ್ಪಾಡಿಗೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸುರಕ್ಷಿತ ದೃಷ್ಟಿಯಿಂದ ನಾವು ನಮ್ಮ ಸೊಸೈಟಿ ಜಾಗ ಇರೋದಕ್ಕೆ ನಾವು ಪಂಚಾಯತ್ ನಿಲ್ಲಿಸಿ ಕೂಡ ಅದೇ ಈಗ ಟ್ಯಾಕ್ಟರ್ ನಿಲ್ಲಿಸಿದ್ರೆ ಏನೆಲ್ಲ ಸುಮಾರು 8 ಜನ ಪಿಡಿಒ ಬಂದವರು. ಆದ್ರೆ ನಾವು ಇಂಥ ಪಿಡಿಒ ಇಷ್ಟು ನಮ್ಮ ರೈತರು ಟ್ಯಾಕ್ಟರ್ ಮಾಡ್ಕೊಂತಿರ್ತಾರಪ್ಪ ಅಂದ್ರೆ ನಾವು ನಾಚಿಕೆ ಸಮಯ ಅವರೆಲ್ಲ ಬಿಟ್ಕೇಶನ್ ಮೇಲೆ ಬಂದನಂತ ನಾವು ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ರೈತರು ಟ್ಯಾಕ್ಟರ್ ಮಾಡ್ತಾನಪ್ಪ ಅಂತಂದ್ರೆ ಅವ್ನಿಗೆ ಏನ್ಬೇಕು ಅವ್ನಿಗೆ ಹೇಳಕ್ ನಮ್ಗೆ ಮಾತುಗಳು ಪದಗಳಲ್ಲಿ ಅವ್ನಿಗೆ ಯಾವ ರೀತಿ ಹೇಳ್ಬೇಕು ಏನ್ ಹೇಳ್ಬೇಕಂತ ಅದಕ್ಕೆ ನಮ್ದು ಒಂದೇ ಅಪ್ಪ ಏನಪ್ಪ ಅಂತಂದ್ರೆ ನಮ್ಮ ಸೊಸೈಟಿ ಟ್ಯಾಕ್ಟರ್ ನಮಗೆ ವಾಪಸ್ ಕೊಡಬೇಕು. ಕೊಡೋದಂದ್ರೆ ಮಾಡಿರ್ತಕ್ಕಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅದನ್ನು ಸಸ್ಪೆಂಡ್ ಮಾಡಬೇಕು. ಹಾಗೆ ಇನ್ನೊಂದು ಏನಪ್ಪ ವಿಷಯಪ್ಪ ಅಂತಂದ್ರೆ ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ರಕ್ತಗಳನ್ನು ತಂದಿದಾಗ ನಮ್ಮ ಸೊಸೈಟಿ ಇರತಕ್ಕಂಥ ಜಾಗ ಅದು ಗೌರ್ಮೆಂಟ್ ಜಾಗ ಸರ್ಕಾರದ ಆಸ್ತಿ. ಅದು ಏನಪ್ಪ ಅಂತಂದ್ರೆ ನಮ್ಗೆ ಫ್ಯಾಕ್ಟ್ರಿಗಳು ವಾಸಿ ಇದು ಬೆಂಬಲ ಬೆಲೆ ತೊಗರಿ ಖರೀದಿ ಮಾಡೋಕ್ಕಾಗಿರ್ಬೋದು, ನಾವು ರಸಗೊಬ್ಬರ ಅದು ತಂದಿದಾಗ ಕುಲ ಜಾಗ ಇತ್ತು ನಮಗೆ ಯಾರಿಗೆ ಹೋಗುವಾಗ ಬರ್ಲಕ್ಕ ಅನುಕೂಲ ಆಗ್ತಿತ್ತು. ಇವತ್ತೇನ್ ಮಾಡಲ್ಲ ಅನಾಧಿಕೃತ ವ್ಯಕ್ತಿಗಳು ಶೆಡ್ಗಳು ಅಂಗಡಿಗಳು ನಿರ್ಮಾಣ ಮಾಡ್ಯಾರ. ಮಾರ್ಗದರ್ಶನ ಇವತ್ತಿನ ದಿನದಾಗ ನಮ್ಮ ಸೊಸೈಟಿ ಗೊಬ್ಬರ ತರುವ ಪರಿಸ್ಥಿತಿ ಇಲ್ಲ. ನಾವು ತೊಗರಿಗೆ ಖರೀದಿ ಮಾಡಿರ್ತಕ್ಕಂಥ ತೊಗರಿ ತಗೊಳ್ಳೋ ಪರಿಸ್ಥಿತಿ ಯಾಕಪ್ಪ ಅಂದ್ರೆ ಗಾಡಿನೇ ಕಟ್ಟಾಗಿಲ್ಲ. ಮುಂದಿನ ದಿನಗಳ ಒಳಗ ಇದು ಏ ರೀತಿ ಆಯ್ತಪ್ಪ ಅಂತಂದ್ರೆ ನಮ್ಗೆ ಯಾರಿಗೂ ರೈತರಿಗೆ ಗೊಬ್ಬರ ತರಲ್ಲ. ಯಾಕಪ್ಪ ಅಂತಂದ್ರೆ ನಾವು ದೂರ ನಿಂದಿಸಿ ಗೊಬ್ಬರ ತರಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಗೊಬ್ಬರ ತಂದು ಹಚ್ಚಲಕ್ಕೆ ನಾವು ಅಮಾನ್ಯ ರೇಟ್ ಜಾಸ್ತಿ ಕೊಡ್ಬೇಕಾಗ್ತದೆ, ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಕೊಡ್ಬೇಕಾಗ್ತದೆ. ಆ ರೇಟ್ ಏನದಪ್ಪ ಅಂತಂದ್ರೆ ನಾವು ರೈತರುಗಳೇ ತಗೋಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಸೊಸೈಟಿ ರೈತರು ಕಟ್ಟಿರ್ತಕ್ಕಂಥ ಸೊಸೈಟಿ ಅದ. ಒಂದು ಸೊಸೈಟಿಲಿಂದ ಸೊಸೈಟಿ ಲಕ್ಷ ಆಗ್ತದ. ಇಲ್ಲಪ್ಪ ಅಂದ್ರೆ ನಾವು ರೈತರ ಮೇಲೆ ಹೆಚ್ಚಿಗೆ ತಗೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇಲ್ಲಪ್ಪ ಅಂದ್ರೆ ನಾವು ಎಲ್ಲ ಗೊಬ್ಬರನು ತಗೊಂಡ್ಬಿಡ್ಬೇಕಾಗ್ತದ, ಖರೀದಿನೂ ಮಾಡೋದಿರ್ಬೇಕಾಗ್ತದೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದಕ್ಕೋಸ್ಕರ ಇವತ್ತಿನ ಮುಂದೆ ನಾವು ಸುಮಾರು ಒಂದು ಜಾಗದ ವಿಷಯ ಇರೋದಪ್ಪ 1 ವರ್ಷದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಅವರಿಗೆ ಮನವಿ ಕೊಟ್ಟಿವಿ. ಈ ಸಂದರ್ಭದಲ್ಲಿ ರಟ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರೇವಣಸಿದ್ದಬಡ, ಕಾಶಿನಾಥ ಚೌಕ, ಶರಣಬಸಪ್ಪ ಮಂಶೆಟ್ಟಿ, ವೀರಣ್ಣ ಗಂಗಾಣಿ, ಮಲ್ಲು ಮರಗುತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಚಿಂಚೋಳಿ ತಾಲೂಕಿನ ಕೊಂಚಾವರಂ ತೆಲಂಗಾಣ ಗಡಿ ಭಾಗದ ಸಂಗಾಪುರ ಅರಣ್ಯ ಪ್ರದೇಶದೊಳಗೆ ಅಕ್ರಮವಾಗಿ ಪ್ರವೇಶಿಸಿ ಕರೆಂಟ್ ಹಾಕಿ ಪ್ರಾಣಿಗಳನ್ನ ಹಿಡಿಯುತ್ತಿದ್ದ 2 ಆರೋಪಿತ ಖದೀಮರನ್ನ ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಕೊಂಚಾವರಂ ವಲಯ ಅರಣ್ಯ ಅಧಿಕಾರಿ ಸಂಜು ಕುಮಾರ್ ಚೌಹಾಣ್ ತಿಳಿಸಿದ್ದಾರೆ. ಬಂಧಿತ ಆರೋಪಿಗಳಾದ ಸಂಗಾಪುರ ಗ್ರಾಮದ ಮಾಣಿಕ್ ತಂದೆ ಹರಿಶ್ಚಂದ್ರ ಪವಾರ್ ಹಾಗೂ ಸುನಿಲ್ ತಂದೆ ಧರ್ಮು ರಾಠೋಡ್ ಬಂಧಿತ ಆರೋಪಿಗಳಾಗಿದ್ದಾರೆ. ಅಕ್ರಮವಾಗಿ ಅರಣ್ಯ ಪ್ರದೇಶದೊಳಗೆ ನುಗ್ಗಿಯ ಆರೋಪಿತರು 2 ಕಿಲೋಮೀಟರ್ ವರೆಗೆ ಬೈಂಡಿಂಗ್ ತಂತಿ ಎಳೆದು ಅದಕ್ಕೆ ವಿದ್ಯುತ್ ಸ್ಪರ್ಶ ಕೊಟ್ಟು ಅಕ್ರಮವಾಗಿ ಪ್ರಾಣಿಗಳ ಬಲಿ ಮಾಡುತ್ತಿದ್ದ ವೇಳೆಯಲ್ಲಿ ಸೆರೆ ಹಿಡಿಯಲಾಗಿದ್ದು ಆರೋಪಿತರಿಂದ 1 ಮೊಲ 2 ಟಿಟ್ಟಿಬ್ಬ ಪಕ್ಷುಗಳನ್ನ ವಶಪಡಿಸಿಕೊಂಡು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಕೆಲ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವ ವಿಚಾರವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತೀವ್ರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಯ್ಯನವರದು ಅತಿರೇಕದ ಪರಮಾವಧಿ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಏನು ಮಾಡಿದ್ರು, ಇನ್ನೊಮ್ಮೆ ಸಿಎಂ ಆಗಿದ್ರೆ ಅದು ಬಾಂಗ್ಲಾದೇಶವಾಗುತ್ತಿತ್ತು. ಆ ತರ ಈಗ ಕರ್ನಾಟಕದಲ್ಲಿ ನಡೆದಿದೆ. ಸಿದ್ದರಾಮಯ್ಯನವರದು ಅತಿರೇಕವಾಗಿದೆ ಎಂದು ಶಾಸಕ ಯತ್ನಾಳ್ ಆರೋಪಿಸಿದರು. ದೇಶದ್ರೋಹಿ ಚಟುವಟಿಕೆಗಳು ಕೆಜೆಹಳ್ಳಿ, ಡಿಜೆಹಳ್ಳಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು, ಹುಬ್ಬಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರು. ಇಂಥವರನ್ನ ಬಿಟ್ಟುಕೊಂಡು ಹೋದ್ರೆ ರಾಜ್ಯದಲ್ಲಿ ಅಜಾಗರೂಕತೆ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ, ಈಗ ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯಿತು, ಮಮತಾ ಬ್ಯಾನರ್ಜಿದು ಇಡೀ ಒಂದು ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತಿತ್ತು. ಅಂದರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಹೆಣ್ಮಗಳು ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗಬೇಕಾಯ್ತು. ಅಂದ್ರೆ ಆ ರೀತಿ ಕರ್ನಾಟಕ ನಡೆದಿದೆ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು. ನೋಡಿ, ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ.
ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ಸಮಾನ ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು ಯಾರು ನಮ್ಮ ಕೇಂದ್ರ ಸಚಿವರು ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KGHಳ್ಳಿ DGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತ್ತಾರೆ. ಅಲ್ಲ, ಇದು ಕ್ರೈಮ್ ಮಾಡಲಿಕ್ಕೆ ಮತ್ತೆ ಪ್ರೋತ್ಸಾಹ ಕೊಟ್ಟ ನೋಡಿರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದರೆ ಇದನ್ನು ನೋಡಿರಿ, ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹೆಂಗೆ ಬೇಕಾದಂಗೆ ನಾವು ಬೇಜವಾಬ್ದಾರಿಯಿಂದ ತಗೊಳಕ್ಕಾಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಎಷ್ಟೋ ಪ್ರಕರಣಗಳು ತೊಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನಕ ಅದನ್ನು ಇದು ಮಾಡ್ಯಾರ, ಇದು ಮಾಡ್ಬೇಕಂತ ಹೇಳಿ. ಕಲಬುರಗಿ ನಗರದಲ್ಲಿ ಶ್ರೀ ಆರೈಕೆ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವು ಮೇ 24ರಂದು ಸಂಜೆ 6 ಗಂಟೆಗೆ ನಡೆಯಲಿದ್ದು, ರೋಗಿಗಳಿಗಾಗಿ ಆಸ್ಪತ್ರೆ ಸೇವೆಗಳು ಜೂನ್ 1ರಿಂದ ಪ್ರಾರಂಭವಾಗಲಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿತ್ ಬಿ ಪಾಟೀಲ್ ಹಾಗೂ ಡಾಕ್ಟರ್ ಶ್ರೀ ಗೌರಿ ರೆಡ್ಡಿ ಪಾಟೀಲ್ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, 2023ರಿಂದ ಶ್ರೀ ಗ್ಯಾಸ್ಟ್ರೋ ಕ್ಲಿನಿಕ್ ಮೂಲಕ ಜನರ ವಿಶ್ವಾಸ ಗಳಿಸಿರುವ ಪ್ರಯಾಣವನ್ನ ಮುಂದುವರಿಸುತ್ತಾ ಗ್ಯಾಸ್ ಮತ್ತು ಲಿವರ್ ಆರೈಕೆ ಕೇಂದ್ರ ಬಿಂದುವನ್ನಾಗಿಟ್ಟುಕೊಂಡ ವೈದ್ಯರ ನೇತೃತ್ವದ ಆಸ್ಪತ್ರೆಯಾಗಿ ಶ್ರೀ ಆರೈಕೆ ಆಸ್ಪತ್ರೆ ರೂಪುಗೊಂಡಿದೆ. MD DM ಪದವೀಧರರಾದ ಆಸ್ಪತ್ರೆಯ ಅಧ್ಯಕ್ಷರು, ಕನ್ಸಲ್ಟೆನ್ಸಿ, ಗ್ಯಾಸ್ಟ್ರೋ ಎಂಡ್ರೋಸ್ಟ್ರಾಲಜಿ, ಹೆಪಟಾಲಜಿಸ್ಟ್ ಮತ್ತು ಥೆರಪೆಟಿಕ್ ಎಂಡ್ರೋಸ್ಕೋಪಿಸ್ಟ್ ಆಗಿರುವ ಡಾಕ್ಟರ್ ಶ್ರೀನಿತ್ ಬಿ ಪಾಟೀಲ್ ಹಾಗೂ MD ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕಿ, ಕನ್ಸಲ್ಟೆನ್ಸಿ ಫಿಸಿಷಿಯನ್ ಹಾಗೂ ಡಯಾಬಿಟೊಲಾಜಿಸ್ಟ್ ಆಗಿರುವ ಡಾಕ್ಟರ್ ಶ್ರೀ ಗೌರಿ ರೆಡ್ಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ತಜ್ಞ ವೈದ್ಯರ ಆರೈಕೆಯೊಂದಿಗೆ ಬಹು ವಿಶೇಷತೆಗಳ ಸೇವೆಗಳನ್ನು ಒದಗಿಸುವ ಉದ್ದೇಶ ಹೊಂದಿದೆ ಎಂದರು. सभी गुलबर्गा के मेरा नाम डॉक्टर श्रीनित बी पाटिल, मैं एक गैस्ट्रोएंटरोलॉजिस्ट हूँ, मतलब हमारा जो पेट, लिवर और पैनक्रियास के स्पेशलिस्ट. हम लोग यहाँ पे एक हॉस्पिटल शुरू करने वाले हैं मे 24 संडे, 2 दिन के बाद. तो हमारा हॉस्पिटल का नाम है श्री आरएके हॉस्पिटल. लोकेशन बस स्टैंड के बाजू में, सेंट्रल बस स्टैंड के जस्ट बगल में है. बहुत ईजी लोकेशन है, पेशेंट्स के लिए अप्रोचेबल है. इसका उद्घाटन के लिए हमने चीफ गेस्ट इनवाइट किया है सम्मान्य प्रियंक खरगे साहब जी को, हमारे डॉक्टर शरण प्रकाश पाटिल साहब को, हमारे डॉक्टर ईश्वर खंडे साहब को एंड हमारे शरण बसपा दक्षनापुर साहब को. इसके अलावा हमारे इनॉग्रेशन में हम लोग इन्विटेशन दिए हैं मैडम कनिष्क फातिमा मैडम को और हमारे राजशेखर पाटिल सर को अहमदाबाद, डॉक्टर हमारे बाजीप्रभु पाटिल सर को, डॉक्टर मिस्टर बसवराज मतिमूड, श्री सशील नमोशी जी, श्री BG पाटिल सर, श्री दत्तात्रेय पाटिल रेवूर, श्री राजकुमार पाटिल तेलकूर एंड मैडम वर्षा जानी मेयर. तो हमारा हॉस्पिटल का मेनली बेसिक हमारा फोकस है, क्योंकि मेरा स्पेशलाइजेशन गैस्ट्रोएंटरोलॉजी, लिवर एंड हेपेटोलॉजी में है. तो हमारा फोकस ज़्यादातर हमारे पेट के ऊपर, पेट का जो बीमारियाँ हैं उसके ऊपर रहेगा. एंड हमारे जो मैनेजिंग डायरेक्टर है डॉक्टर श्री गौरी मैडम, वो है फीमेल फिजिशियन, तो उनका फोकस रहेगा मतलब फीमेल सेंट्रिक जो भी पेशेंट्स रहेंगे मेडिसिन के, हमारे जो शुगर, BP, जो इन्फेक्शंस के पेशेंट है वो मैडम हैंडल करेंगे. तो सभी लोगों को हम लोग आमंत्रित करना चाहते हैं 24 मई 2026 इनॉग्रेशन शाम 6 बजे से जून. थैंक यू. एंड हमारा ऑपरेशनल जो फंक्शन है हॉस्पिटल का पूरा ऑपरेशन स्टेटस चालू होगा जून 1 2026 से. थैंक यू. सभी आवाम जनता को मेरा प्रणाम. मैं हूं डॉक्टर श्री गौरी रेड्डी पाटिल, मैनेजिंग डायरेक्टर ऑफ श्री आरएके हॉस्पिटल. तो हमारा इनॉग्रेशन 24 मई 2026 को है और हमारा हॉस्पिटल फुल्ली फंक्शनल, सारे पेशेंट्स को ओपन रहेगा जून 1 से 2026. तो हमारे हॉस्पिटल में जो फैसिलिटीज़ है ये लोगों को मालूम होना बहुत ज़रूरी है. तो हम फुल फ्लेज एक गैस्ट्रोएंटरोलॉजी केयर स्टार्ट कर रहे हैं जून 1 से. हमारे जो डिसीजेस और प्रोसीजर्स है उसके बारे में मैं बात करना चाहूँगी. कंडीशंस जो है लिवर के हो, पैनक्रियास के हो, पेट के हो, इंटेस्टाइन के हो, सबके एक ट्रीटमेंट हमारे यहाँ होगा. तो एक गैस्ट्रोइसोफेजियल रिफ्लेक्स डिसीज, गैस्ट्राइटिस, पेप्टिक अल्सर डिसीजेस, लिवर डिसऑर्डर्स, लिवर के संबंधित कोई भी बीमारियाँ, और GI ब्लीडिंग भी होता है लिवर के बीमारी पेशेंट में, उसके ट्रीटमेंट भी होगा. IBS, IBD, गाल स्टोन्स,
और पैंक्रियाटिक डिसऑर्डर्स और डायरिया और जो भी कैंसर के रिलेटेड बीमारियां हो हम यहाँ पे ट्रीटमेंट कर लेंगे। इसके साथ साथ जो प्रोसीजर हमारे यहाँ अवेलेबल है वो है जीआई एंडोस्कोपी, कोलोनोस्कोपी, सिग्मोइडोस्कोपी, ERCP, वैरिसेल बैंडिंग रहेगा, फॉरेन बॉडी रिमूवल रहेगा, ये सारे प्रोसीजर्स हमारे यहाँ हो जाएंगे। और इसके साथ साथ जो भी गैस्ट्रोइंटेस्टाइनल सर्जरीज हो, जो पेट के सर्जरीज हो, कॉम्प्लिकेटेड जो भी सर्जरीज हो, वो भी हम यहाँ पे मॉड्यूलर ओटी का एक ऑप्शन है तो वो भी हमारा फुल फ्लेज हो जाएगा। इसके साथ साथ लिवर ट्रांसप्लांट के डॉक्टर्स बैंगलोर और हैदराबाद से आ रहे हैं। ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾಮ್ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾಮ್ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್,
ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.